ಹಲೋ, ವೆಲ್ಕಮ್ ಬ್ಯಾಕ್ ಟು ವಿದ್ಯಾದಿವ್ಯ ಯೂಟ್ಯೂಬ್ ಚಾನಲ್. ಆ್ಯಂಡ್ ನಾನು ವಿದ್ಯಾ ಅಲಿಯಾಸ್ ಐಶು. ಯಪ್ಪ, ಬೆಳಗ್ಗೆ 4 ಗಂಟೆಗೆ ಕೇಳಿಸುತ್ತೆ ಕಣೆ. ಏರ್ಪೋರ್ಟ್ ಹಾಕಿದ್ದೀನಿ, ಕೇಳಿಸಲ್ಲ ಆಗುತ್ತೆ. ನಾನು ಟೋಪಿ ಯಾಕೆ ಅಂದಿದ್ದೆ. ಬಂತು ರಾಮನಾಥ್ಪುರ. ಅಕ್ಕ ನೀರು ಜಾಸ್ತಿ ತುಂಬಿಲ್ಲ, ಆಟ ಆಡ್ಬೋದು. ಐಶು ಇಲ್ಲಿ ಬಂದಿದ್ರು ಕಡೆ ರಾಮಾಚಾರಿ ಸೀರಿಯಲರು. ಹೌದು, ನೋಡ್ದಾ? ನೋಡಿದ್ದೆ. ಇದೇ ಪ್ಲೇಸು. ಏನಿದೆ, ಮಳೆ ಬರ್ತಾ ಇತ್ತು. ಫುಲ್ ಬಿಟ್ಟೈತೆ ಮಳೆ. ಯಾರು ಇಲ್ಲಿವರೆಗೂ ಬಂದೇ ಇಲ್ಲ. ಅದಕ್ಕೆ ಅಲ್ಲೇ ಕೆಳಗೆ ಹೆಂಗಿದೆ, ಇಲ್ಲಿ ಕೊರೋಟಲ್ಲಿ ಹೆಂಗಾಗ್ಬಿಟ್ಟಿದ್ದೀವಿ. ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದು. ಟೈಮ್ ಎಷ್ಟು ಗೊತ್ತಾಯ್ತು? ನನ್ನ ಮಾತೇ ಕೇಳಲ್ಲ, ಇವ್ರ ಮಾತು ಕೇಳಲ್ಲ. 11 ಗಂಟೆ ನಾವಿನ್ನೂ ಮನೆಗೆ ಹೋಗೋದು ಗ್ಯಾರಂಟಿ 11:30 ಆಗುತ್ತೆ. ಗಲ್ ಗಲ್ ಅನ್ನಿಸ್ಕೊಂಡು ಬರ್ತಾ ಇದ್ದೀನಿ. ಶಿಲ್ಪ ಕರ್ಕೊಂಡು ಬಾತ್ರೂಮ್ ಶಿಲ್ಪ ಏನಕ್ಕೆ ಹೆಲ್ಪ್ ಆಯ್ತಾಳೆ ಇಲ್ಲ ನಂಗೆ ಊರಿಗೆ ಬಂದಾಗ ಬಾತ್ರೂಮ್ ಪಾರ್ಟ್ನರ್ ಬಾತ್ರೂಮ್ ನ ಬರಲ್ಲ. ಈಗ ಕ್ಲೀನಿಂಗ್ ಆದ್ಮೇಲೆ ಮುಸ್ರೆ ತಿಕ್ಕೊಳ್ಳೋ. ಮುಸ್ರೆ ತಿಕ್ಕೊಳ್ಳಲ್ಲ, ಮೈಸೂರಲ್ಲಿ ಕೆಲಸ ಬಿಟ್ಬಿಟ್ಟು ಬಂದು ಈ ಮನೆ ಹೊಸ ಕೆಲಸ ಮಾಡ್ತಾ ಇದ್ದೀನಿ. ಅದೇ ಮುಸ್ರೆ ತಿಕ್ಕೊಳ್ಳೋ ಅಂತ ನಾನು ಹೇಳಿದ್ದೆ. ಇವತ್ತು ಒಂದಿನ, ನಾಳೆ ಒಂದಿನ, ಆಮೇಲೆ ಆಮೇಲೆ ಮತ್ತೆ ಮೈಸೂರೇ. ಆಗ ಮೈಸೂರು ತಿಕ್ಕೊಳ್ಳೋ. ಅವಾಗ ಮೈಸೂರು ತಿಕ್ಕೊಳ್ಳೋ. ಆಯ್ತು ಬಿಡು, ಸಾಕು. ನಾನು ಚಾರ್ಜ್ ಹಾಕ್ಬೇಕು. ನನ್ನ ಫೋನಲ್ಲಿ 1% ಇರೋದು. ನೀವು ನನ್ನ ತಂಗಿ ಫೋನ್ ನೋಡಿ. ಯಾರ್ದು ಫೋನ್? ಇದು ನನ್ನ ಫ್ರೆಂಡ್ದು. ನಾನು ಹೇಳಿಲ್ಲ ನನ್ನ ಫೋನ್ ಕೆಟ್ಟೋಗ್ಬಿಟ್ಟೈತೆ ಅಂತ. ನಮ್ಮ ಅಕ್ಕ ಅವ್ರ ಬಟ್ಟೆ ಕಲೆಕ್ಷನ್ಸ್ ತೋರಿಸ್ತಾಳೆ ನನಗೆ. ತೋರಿಸೆ, ಯಾರಾದರೂ ಡ್ರೆಸ್ ತೊಗೋಬೇಕು ಅಂದರೆ ಹೇಳು, ಮೈಸೂರಲ್ಲಿ ಲೊಕೇಶನ್ ಇಡ್ತಾಳೆ, ಹೋಗ್ಬಿಟ್ಟು ತಗೊಳ್ಳಿ. ಚೆನ್ನಾಗೈತೆ. ಹಾಂ, 150. ಏನು ನಾ ತಗೋಬಿಡಂಗೆ. ಇದು ಒಳ್ಳೆ ಸ್ವೆಟ್ರ್ ಇದಾಗೈತೆ. ಜರ್ಕಿನ್ ನನಗೊಂದು ಯಾವುದೋ ಇಷ್ಟ ಆಯಿತು. ಎಲ್ಲ 150 ಅಂತೆ. ಇವಳು 150ಗೆ ಮಾರ್ಬಿಡ್ತೀನಿ. 150ಗೆ ನನಗೆ ಎಷ್ಟು ಪಾನಿಪುರಿ ಬರುತ್ತೆ ಗೊತ್ತೇನೆ? 5 ಪ್ಲೇಟ್ ಬರುತ್ತೆ. 500 ಕುರ್ತೀಸ್. ಕುರ್ತೀಸ್. ಅಂಗಡಿ ಇಟ್ಟರೆ ಚೆನ್ನಾಗಿ ವ್ಯಾಪಾರ ಮಾಡ್ತಾಳೆ ಹೇಳು. 500. ಅಲ್ವಾ? ಇಲ್ಲಪ್ಪ, ಕರೆಕ್ಟಾಗಿ ಹೇಳ್ತಿದ್ದೀನಿ ನಾನು. ಹೇಳಾ, ಇದು ಗ್ರೀನು 150. ನಾನು ಬೆಳಗ್ಗೆ ಬೆಂಗಳೂರಿಂದ ಹೆಂಗೆ ಬಂದಿದ್ದೀನಿ ಹಂಗೆ ಇದ್ದೀನಿ. ಹಬ್ಬದ ದಿನ ನನ್ನ ಪರಿಜ್ಞಾನ ಇಲ್ಲ ನನಗೆ. ಇಲ್ಲಿ ಎಷ್ಟು? 150. ಇವಳು 150. ಚಾನ್ಸೇ ಇಲ್ಲ. ನಮ್ಮೆಲ್ಲ ರಾಖಿ ಕಟ್ಟಿಲ್ಲ ಬಿಟ್ಟು ನನಗೆ ರಾಖಿ ಕಟ್ಟಿ. ಯಪ್ಪ, ನನಗಿನ್ನೂ ನಿದ್ದೆ ಬರ್ತಾವೆ. ಅದೇ ರೀತಿ ಎಲ್ಲ ನಿಮಿಷ ನೋಡಮ್ಮ. ಈ ಬ್ಲೌಸ್ಗ 1000 ರೂಪಾಯಿ ಎರಡಕ್ಕೆ. ಅಮ್ಮಂದ್ಕೂ ಅಕ್ಕಂದ್ಕೂ ಕಳ್ಸಿರೋದಕ್ಕೆ. ಬರೀ 1000 ರೂಪಾಯಿ ಅಷ್ಟೇ ತಾನೇ ಬಿಡು. ಸ್ಯಾಲ್ರಿ ಬಂದಿದ್ದ ದುಡ್ಡನ್ನ ಅವ್ರಿಗೆ ಹಾಕ್ಬಿಟ್ರೆ ನಾನೇನು ಮಾಡಲಿ? ನೀನು ಮಾಡ್ತೀನಿ ನೋಡಿ, ಚೆನ್ನಾಗಲ್ವರ? ಒಂದಾರೆ 500. ಹಾಯ್, ನಾನು ಈ ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ, ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಈ ವ್ಲಾಗ್ ಸ್ಟಾರ್ಟಿಂಗ್ ಇವಾಗ ಮಾಡಲಾ? ಪರವಾಗಿಲ್ಲ, ಇಲ್ಲ ಮಾಡ್ತೀನಿ. ಇನ್ನೇನು ಇಲ್ಲ. ಹಲೋ, ವೆಲ್ಕಮ್ ಬ್ಯಾಕ್ ಟು ವಿದ್ಯಾದಿವ್ಯ ಯೂಟ್ಯೂಬ್ ಚಾನಲ್. ಆ್ಯಂಡ್ ನಾನು ವಿದ್ಯಾ ಅಲಿಯಾಸ್ ಐಶು. ನನ್ನ ಐಶು ಅಂತಲೇ ಎಲ್ಲರೂ ಕರೆಯೋದು. ನಾನು ವಿದ್ಯಾದಿವ್ಯ ಇದುವರೆಗೂ ಇಂಟ್ರೊಡ್ಯೂಸ್ ಮಾಡಿಲ್ಲ ಅನಿಸುತ್ತೆ ನನ್ನ ಕರೆಯೋ ಹೆಸರನ್ನ, ಐಶು ಅಂತ. ಆ್ಯಂಡ್ ಇವತ್ತೇನು ವ್ಲಾಗ್ ಮಾಡ್ತಾಯಿದ್ದೀನಿ, ಇದು ಸ್ಟಾರ್ಟಿಂಗ್ ವ್ಲಾಗ್ ನಾನು ಮಾಡ್ಕೊಳ್ಳೇ ಇಲ್ಲ, ಸೊ ಅದಕ್ಕೆ ಇವಾಗಲೇ ಮಾಡ್ತಾಯಿದ್ದೀನಿ. ಇವತ್ತೇನು ವ್ಲಾಗ್ ಅಂದರೆ, ಇವತ್ತು ಗೌರಿ ಹಬ್ಬ ನೆನ್ನೆ, ಇವತ್ತು ಗಣೇಶ ಹಬ್ಬ. ಗಣೇಶ ಹಬ್ಬಕ್ಕೆ ಬೆಂಗಳೂರಿಂದ ಊರಿಗೆ ಬರ್ತಿದ್ದೋ, ಅದನ್ನ ಮಾಡಿದ್ದೀನಿ ವೀಡಿಯೋ. ಸ್ಟಾರ್ಟಿಂಗ್ ವೀಡಿಯೋ ಮಾತ್ರ ಇವಾಗ ಮಾಡ್ತಾಯಿದ್ದೀನಿ ಅಷ್ಟೇ. ಅಪ್ಪ, ಬೆಳಗ್ಗೆ ಎದ್ದು 6 ಬಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದೀವಿ. ಅದು ಹೆಂಗಿತ್ತು ಅಂತ ವಿಡಿಯೋ ಮಾಡಲಿಲ್ಲ, ಆದರೆ ಒಂದು ಚೂರು ಮಾಡಿದ್ದೀನಿ ಈ ವಿಡಿಯೋಕ್ಕೂ ಮುಂಚೆ. ಅದನ್ನೆಲ್ಲ ಈ ಕ್ಲಿಪ್ಪು ಆದಮೇಲೆ ಆ್ಯಡ್ ಮಾಡ್ತೀನಿ.
ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಿಪ್ಪಲ್ಲಿ ನೋಡ್ಬಿಟ್ಟು ನೆಕ್ಸ್ಟ್ ಏನು, ಇವಾಗ ದೇವಸ್ಥಾನಕ್ಕೆ ಹೋಗ್ತೀವಿ. ಇವಳು ಬಟ್ಟೆ ಮಡಚ್ತಾಳೆ, ಸ್ನಾನ ಮಾಡಿಕೊಂಡು. ಆದರೆ ಈ ಟೈಮ್ ಎಷ್ಟು ವಾಚ್ ಬೇರೆ ಹಾಕಿಲ್ಲ. 2 ಗಂಟೆ ಆಗೋಕ್ಕಾಗೈತೆ. ಎಷ್ಟು 1:15 ಆಗಿದೆ. ಇವಾಗಲ್ಲ 4 ಗಂಟೆಗೆ ಅನಿಸುತ್ತೆ. ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ಮಲ್ಕೊತೀನಿ ನಾನು. ಯಪ್ಪ ಹೆವಿ, ಎಷ್ಟು ನಿದ್ದೆ ಮಾಡಿದ್ರು ಸಾಲಲ್ಲ, ಅಷ್ಟು ಸುಸ್ತಾಗ್ತಾ ಇರುತ್ತೆ. ಇವಳು ನರ್ಸಮ್ಮ, ನಂದು 2ನೇ ವ್ಲಾಗ್ ಇವಳು ನನ್ನ ಜೊತೆ ಬರ್ತಾ ಇರೋದು. ಫಸ್ಟ್ ವ್ಲಾಗ, 3ನೇ ವ್ಲಾಗ್ ಅಲ್ವೇನೆ ಇದು? ಹೌದು, ಒಂದು ದುವನ್ದು ಬರ್ತಡೇದು. ಬರ್ಡೇ, 2 ಬರ್ಡೇ ವಿಡಿಯೋದಲ್ಲೇ ಇವಳು ಇರೋದು, ಇನ್ಯಾವುದ್ರಲ್ಲಿಲ್ಲ. ಇದೇ ಫಸ್ಟ್ ಟೈಮ್ ಹಬ್ಬದ ವ್ಲಾಗಲ್ಲಿ ಬಂದಿದ್ದಾಳೆ. ನಾನಿದೆ ಫಸ್ಟ್ ಟೈಮ್ ಹಬ್ಬದಲ್ಲಿ ಊರೂರು ಸುತ್ತಕ್ಕೆ ಬಂದಿದ್ದೀನಿ. ಹಂಗೆ ನಾನು ನನ್ನ ಕಾಲ್ಗೆಜೆ ಊರಲ್ಲಿದೆ ಅಂದ್ಬಿಟ್ಟು ನಮ್ಮ ದೊಡ್ಡಮ್ಮನ ಮಗಳದು ಅವಳು ಇಸ್ಕೊಂಡು ಗಲ್ 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 ಅಂತ ಅನ್ನುತ್ತೆ ಅಂದ್ಬಿಟ್ಟು ಇಸ್ಕೊಂಡು ಹಾಕೊಂಡ್ಬಿಟ್ಟಿದ್ದೀನಿ. ನೆನ್ನೆಯಿಂದ ನಾಗವಲ್ಲಿ ಆಗಿಬಿಟ್ಟಿದ್ದೀನಿ, ಗಲ್ 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 ಅಂತ. ನಿನ್ಗದೆ ಹಂಗಂದ್ರೆ ಎಲ್ಲೋ ಕೇಳಿದ್ದೀನಿ, ನನಗೆ ನೆನಪಿಲ್ಲ. ನಿನಗೆ ಗೊತ್ತಾ ಹಂಗಂದ್ರೇನು ಅಂತ? ಗೊತ್ತೇನೆ? ಓ ಮೈ ಗಾಡ್, ಎಷ್ಟು ತಗೊಂಡೆ? ಮನೆ ದಿನ ಎಷ್ಟು ಕೆಜಿ ತಗೊಂಡಿದ್ಯಾ? ಹುಡ್ತಾಗಿಂದ ಬಂದಿದ್ಯಾ? ನಿನ್ ತಲೆಯಲ್ಲಿ ಮೆದ್ಲೆ ಎಲ್ಲ ಮಾನ ಮರ್ಯಾದೆ ಬೇರೆ ಬಂದ್ಬಿಟ್ಟೆ. ಹೆಂಗ್ ಬರ್ತೀಯ? ಎಲ್ಲಿ ತೋರ್ಸ. ಹೆಂಗ್ ತಪ್ಕೋತಾನ ಗೊತ್ತಾ? ಇಬ್ರು ಹಿಂಗ್ ತಪ್ಕೋತಾನೆ. ಸಾಯಿ ಸೌಂಡ್. ಇನ್ನೊಂದ್ ನಿಮಿಷ ಚೀನಿ ಅಂತ ಐತೆ, ನಿಮ್ಗೆ ಯಾವ ಸರಿ ಮಾಡ್ಸ ಫಸ್ಟ್. ಏನ್ ತಿನ್ನೋದಿಲ್ಲ ನಾನು ಯಾರು ಹೇಳು? ಹೇಳ್ಕೊಡ್ಬೇಡ, ಯಾರು ಹೇಳಿ ಬಿಡಿ. ಅವ್ನಿಗೆ ಇಟರ್ಜಿ ತಗೊಡ್ಬೇಕು ಈಗ ರಾಮನಾಥ್ಪುರಕ್ಕೆ. ಯಾರು ಹೇಳಲ್ಲ, ಯಾರು ಹೇಳ್ತಾನ? ಹೇಳು ಬೇಗ. ಅವ್ರು ಫೋಟೋ ಅಂತೆ, ಫೋಟೋ ಅಲ್ಲ ಬಂಗಾರ. ಯಾರೋಳು ಬಿದ್ದ? ಯಾರೋಳು? ಎಲ್ಲ ನಾನು ಯಾರು ಅಂತ ಹೇಳ್ತೀವಿ, ಹೇಳೋದಿಲ್ವಾ? ನಾನು ಮುದ್ಕಿ ಆಂಟಿ. ಆಂಟಿ ಶಿಲ್ಪ, ಆಂಟಿ ಶಿಲ್ಪ. ಗೊತ್ತಿಲ್ಲ ನೋ. ಇವಳೇ ಹೇಳ್ಕೊಡ್ತಾಳ ಕಡೆ. ಚುಕ್ಕಿ ಅನ್ನು ನಾನು ಅಮ್ಮ ಇಲ್ಲಿ ನೋಡಮ್ಮ, ಮಚ್ಚೆ ಶಿಲ್ಪಾನು, ಶಿಲ್ಪಾನು ಕುಳ್ಳಿಯನು ಬರೀ ಕಿದ್ದಾಡೋದಾಯ್ತು. ನಿಮ್ಮವ್ವ ಹೊರಪಡಿ ಬರ್ಕೊಂಡು ನೋಡ್ತವ್ರೆ. ಈಗ ಬತ್ತೇ ಬರೋದಿಲ್ವಾ? ಇಲ್ಲಿ ಹೇಳಿ, ಇಲ್ಲಿ ಕಿಲ ಕಿಲ ಅನ್ನ ಬರಕಿಲಾನು. ದುವಾ ದುವಾ, ಏನದು? ಏನ್ ಮಾಡ್ತಿದ್ಯಾ? ಓ ಕಾಲ ಕಾಲ. ಆಪಲ್ ಹಾಕೊಂಡು ಖಾರ ರುಬ್ತಾಳೆ ಇವರೆಲ್ಲ ಅಡುಗೆ ಮಾಡ್ತಾರೆ. ನಾನು ಇಲ್ಲ ಅದೇ. ಇವರಿಬ್ರು ಅಕ್ಕ ತಂಗಿ ಕಷ್ಟ ಸುಖ ಮಾತಾಡ್ತವ್ರೆ. ನಾನು ಮಾತ್ರ ನಾನೀಗ ಕೆಲಸ ಆಡಕ್ ಹೋಗ್ತಾ ಇದ್ದೀನಿ. ಹೋಗಲ್ಲ ಹೋಗಲ್ಲ. ಬಾಬಾಜಿ ಆಗ್ಲೇ ಮಲ್ಕೊಂಡಿದ್ರು. ಖಾರ ರುಬ್ತಾ ಇದೀರಾ? ಹಂಗೊಂದು ಚುಟ್ ಕೊದೋ 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 ಕಾಲನೆ ಕೊದೋ ಕೊದವಾ. ನಂಗೊಂದು ಚೂರು ಕೊಡು. ಕೊಡು ಮಗನು. ದುವಾ ದುವಾ ಒಗಣೆ ಅಂದ್ರು ಅಂದ ಇವನು. ಅಯ್ಯಪ್ಪ, ಇವರೆಲ್ಲ ಕೊಡ್ಕೆ ಹೋದ್ರಲ್ಲ. ನಾನು ಹೋಗ್ತೀನಿ, ನಮ್ಮೂರು ತೋರಿಸ್ತೀನಿ, ನಮ್ಮ ದೊಡ್ಡಮ್ಮೂರು. ಎಸ್, ನಾನು ಅದಕ್ಕೆ ಬರ್ತಾ ಇದ್ದೆ ಬ್ಲಾಗ್ ಮಾಡ್ಕೊಂಡು. ಸ್ವೆಟ್ರ್ ಹಾಕೊಂಬರ್ತೀನಿರ, ನನಗೆ ಫುಲ್ಲು ಚಳಿ ಆಗ್ತೈತಿ. ಸ್ವೆಟ್ರ್ ಹಾಕೊಂಬರ್ತೀನಿ. ಈಗ ನೀನು ಹಾಲು ಕರಿತೀಯ ಹೋಗ್ಬಿಟ್ಟು ಹಸುಗೆ? ನಾನು ಕೂಲ್ ಹಾಕೋತೀನಿ ನಮ್ಮ ಅಕ್ಕನ ಸ್ಲಿಪ್. ನಂದು ಚಟ್ಪಟ ಅಯ್ಯೋ 40 ಹೇಳ್ಬಿಟ್ಲು ನಾನು ತಗೊಂಡೆ ಅಂತ. ನಾನೇನಾರು ಅಲ್ಲ, ನಾನಾಗಿದ್ರೆ ತಗೊಂಡಿನ ಸ್ಲಿಪ್ಪರ್ ತೊಳಿ ಕೊಡ್ತಿದ್ದೆ. 40 ಹೇಳೋಣ.
ನಾನು ನಿಜ ಕೊಡ್ತಿದ್ದೆ. ಭ್ರಮೆ. ಹೌದು ನಿಂದಲ್ಲ, ಅದು ದಿಯಾಸುದು. ದಿಯಾಸುದಲ್ಲಮ್ಮ, ಶಿಲ್ಪಂದು. ನೀನ್ ಯಾರಿಗೆ ದಿಯಾಸು ಅಂತ ಹೇಳ್ತೀರಿ ಅಂದ್ರೆ ದಿ ಅಂದ್ರೆ ದಿವ್ಯಾ, ಸು ಅಂದ್ರೆ ಶಿಲ್ಪ ಅಂತ. ದಿಯಾಸು ಅಂದ್ರೆ ಅವಳ ಹೆಸರು. ಏನು ಇವಳು ಹಾಲು ಕರೀತಾರೆ, ನನ್ನ ಕರ್ಕೊಂಡು. ಹೌದು, ಇವಳು ನಮ್ಮ ದೊಡ್ಡಮ್ಮ ಹೋಗ್ಬಿಟ್ಟು ಹಾಲು ಕರಿತಾ ಇರ್ತಾರೆ, ಇವಳು ಶೋಕಿಗೆ ಹೋಯ್ತಾಳೆ, ನಾನು ಹೆಲ್ಪ್ ಮಾಡ್ತಿದ್ದೀನಿ. ಹೊಸಕರು ಚೆನ್ನಾಗೈತೆ ಅಂದ್ಕೊಳ್ಳಿ ಬಿಡ. ಇವ್ಳು ಮಾತ್ರ ಲಿಪ್ಸ್ಟಿಕ್ ಹಾಕೊಂಡು ಇವತ್ತು ನಾನೇನೋ ರೆಡಿನೇ ಆಗಿಲ್ಲ. ಹಣೆಲ್ಲ ಇಟ್ಕೊಂಡು ವಿಭೂತಿ ಹಾಕೊಂಡು ಕುಂತ್ಕೊಂಡು ಲಿಪ್ ಲೈನರ್ ಇಟ್ಕೊಂಡು ಅವಾಗಲೇ ಹಚ್ಕೋತಿದ್ಲು. ಎಲ್ಲಿ ಹಾಯ್ ಅಮ್ಮ ಬೇಡ ಹೋಯ್ತಾರಮ್ಮನ ಹತ್ರ. ಇವಳು ಈ ಸ್ಲಿಪ್ಪರ್ನ ಎಷ್ಟು ಸಲ ನೋಡ್ಕೊಂಡ್ಬಿಟ್ಲು ಅಂತ ಅಂದ್ರೆ ಇಷ್ಟೇ ಜೀವನ ಇವಳ್ದು. 100 ರೂಪಾಯಿ ಶೀಲು ಇವಳು ಹೆಸರು ಇನ್ಮೇಲಿಂದ. 100 ರೂಪಾಯಿ ಶೀಲು, 100 ರೂಪಾಯಿ ಶೀಲು, 100 ರೂಪಾಯಿ ಶೀಲು. ನಾಮಕರಣ ಮಾಡ್ಬಿಟ್ಟೆ. ನಾನು ಬಟ್ಟೆನೇ ತಗೊಂಡು ರೂಪಾಯಿನಲ್ಲಿ ಅದು ಹಾಕೊಳ್ಳೋದ್ ಮೇಲೆ ಡಿಪೆಂಡು. ಹಾಕೊಳ್ಳೋದ್ ಮೇಲೆ ಡಿಪೆಂಡ್. ಹೆಂಗೆ ದೇವಸ್ಥಾನಕ್ಕೆ ಹೋಗೋದಾ? ನಮ್ಮ ಮಮ್ಮಿ ಎಲ್ಲ ಕರ್ಕೊಂಡು ಆಮೇಲೆ ಮತ್ತೆ ಮುಖ ತೊಳ್ಕೊಂಡು ಲಿಪ್ಸ್ಟಿಕ್ ಅವರೆಲ್ಲ ಇನ್ನು ಅಡುಗೆ ಮಾಡ್ತಾವ್ರೆ. ಯಾರೋ ಡಿ ಬಾಸ್ ಅಭಿಮಾನಿ ಅಲ್ಲಿ. ಡಿ ಬಾಸ್, ನಾನು ಅದನ್ನೇ ಹೇಳಿದೆ, ಯಾರೋ ಡಿ ಬಾಸ್ ಅಭಿಮಾನಿ ಈ ಬಾಸ್ ಅಂತ ಆಗಿಸ್ಬಿಟ್ಟಿದ್ದಾರೆ ಅಂತ. ಎಸ್, ಅವಳೇ ಮುಂಚೆ ಎಲ್ಲ ಅಲ್ಲೇ ಕೂತಿರ್ತಾ ಇದ್ಲು. ಇವಾಗ ಬಾ ನನ್ನ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಬರೋಣ ಅಂದರೆ ಇಲ್ಲ ಅವಳು ಬ್ಯುಸಿ ಅಂತ. ಯಾಕಂದ್ರೆ ಹೋಗ್ಬಾರ್ದು, ಮಾನ ಮರಿದಿಲ್ದರು ಅವಾಗ ಹೋಗೋಳು. ಇವಾಗ ಪ್ರೀತಿ ಜಾಸ್ತಿ ಇತ್ತು, ಇವಾಗ ಹೊಂಟೋಗೈತಂತೆ. ಈ ಥರ ಎಲ್ಲ ಫ್ರೆಂಡ್ಶಿಪ್ಪು ಅಸಹ್ಯ. ಫ್ರೆಂಡ್ಶಿಪ್ ಯಾವಾಗಲೂ ಹಂಗೆ ಇರುತ್ತೆ, ಬಟ್ ಮನೆಗೆಲ್ಲ ಹೋಗಲ್ಲ ಅಷ್ಟೇ. ಫ್ರೆಂಡ್ಶಿಪ್ ಅನ್ನೋದು ಬ್ಲಡ್ಡಲ್ಲೇ ಬಂದ್ಬಿಟ್ಟೈತೆ. ನನ್ನ ಬ್ಲಡ್ಡಲ್ಲಿ ವಿಟಮಿನ್ ಏನೇನೋ ಬರುತ್ತೆ ಅಂದ್ಕೊಂಡು ಫ್ರೆಂಡ್ಶಿಪ್ ಬಂದೈತಂತೆ. ಆದರೂ ಚೆನ್ನಾಗಿ ಕಾಣಿಸ್ತೈತೆ. ಆವಾಗಲೇ ಬಂದ್ಬಿಟ್ಟು ನಾನು ಕ್ಲಿಪ್ಪಿಚ್ಬಿಟ್ಲು, ಸರಿ ಇಲ್ಲ ಕಿತ್ತದವಳು. ಅಮ್ಮ ಇನ್ನೊಂದು ಸ್ಟೋರಿ ಉಂಟು. ಏನಂತ ಅಂದರೆ ನನಗೆ ಗಾಸಿಪ್ ಸ್ಟೋರಿ ಇದು. ನಾನು ಈ ಊರಿಗೆ ಬಂದಾಗೆಲ್ಲ ಏನಂದರೆ ನನಗೆ ಆಮೇಲೆ ಚಿಕ್ಕ ಮಕ್ಕಳಲ್ವಾ, ಈ ನಾಯಿ ಮರಿ ಐತಾ, ನಾ ಇಷ್ಟೊಂದು ನಾಯಿ ಮರಿ ಅವಲ್ಲ, ಎಷ್ಟು ಕ್ಯೂಟಾಗಿದೆ. ಎಲ್ಲೈತೆ ನಾಯಿ? ನೀನೇನು ಅವರಮ್ಮ? ನಿನ್ನ ಅಕ್ಕ ನಾನು ಮುಚ್ಕೊಂಡಿರೋ ಗಾಸಿಪ್ ಸ್ಟೋರಿ ಹೇಳ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಿದ್ಯಲ್ಲ, ಈ ಏನಿದೆ ಹಳಸಿನ ಮರ ಇದು. ಮುಚ್ಕೊಂಡಿರೋ ಅನ್ನೋದನ್ನ ಹಾಕ್ತೀಯಾ? ಇಲ್ಲ ಕರು, ನಾನು ಇಲ್ಲಿವರೆಗೂ ಬರಬಾರ್ದು ಅಂತ ಅಂದ್ಬಿಟ್ಟು ಮನೆಯಿಂದ ಈ ಹಳಸಿನ ಮರದಲ್ಲಿ ದೆವ್ವ ಐತೆ ಅಂತ ಎದುರಿಸ್ಬಿಟ್ಟಿದ್ರು. ನಾನು ಅಲ್ಲಿವರೆಗೂ ಬರ್ತಾ ಇರಲಿಲ್ಲ. ನಮ್ಮಣ್ಣ ಅಂತೂ ಅಂದರೆ ನನಗೆ ಸ್ವಲ್ಪ ಧೈರ್ಯ ಇತ್ತು, ನಮ್ಮ ಅಣ್ಣಂಗೆ ಧೈರ್ಯ ಇರಲಿಲ್ಲ. ಅವ್ನು ಬಾರೋ ಅಂತ ಅಂದರು ಎಷ್ಟು ಕೇಳಿದ್ರು ಬರ್ತಿರ್ಲಿಲ್ಲ. ಮತ್ತು ಇನ್ನೊಂದೇನು ಮಾಡ್ತಿದ್ದ ಅಂದರೆ ಅವನು ಇಲ್ಲಿ ನಾರ್ಮಲಿ ನೈಟ್ ಟೈಮ್ ಕರೆಂಟ್ ಹೋದಾಗ ಏನು ಮಾಡಿಬಿಡ್ತಿದ್ದ, ಎಲ್ಲರೂ ರೌಂಡಾಗಿ ಕೂತ್ಕೊಂಡಿರ್ತಿದ್ವಿ. ಹಂಗೆ ಕೂತ್ಕೊಂಡಿದ್ದಾಗ ಕರೆಂಟ್ ಹೋಗ್ಬಿಡೋದು ಸಡನ್ನಾಗಿ. ಎಲ್ಲಿ ಓಡಾಗ ಬರುತ್ತೆ ನಿನ್ನ ಜೊತೆಗ? ಅಷ್ಟು ಹಂಗೆ ಕರ್ಕೊಂಡಿರ್ತಾಳೆ. ಕರೆಂಟ್ ಹೋಗ್ಬಿಡ್ತಿತ್ತು ಸಡನ್ನಾಗಿ. ಇವಳು ಲೈಟ್ ತರೋಕ್ಕೆ ನಮ್ಮ ದೊಡ್ಡಮ್ಮ ಹೋಗೋರು, ಅವರಿಂದ ಇವಳು ಹೋಗ್ಬಿಡ್ತಿದ್ಲು. ನಮ್ಮ ದೊಡ್ಡಪ್ಪ ಹೊರಗಡೆ ಎದ್ದೋಗ್ತಿದ್ರು ಕರೆಂಟ್ ಹೋದ್ಮೇಲೆ. ನಾನು ನಮ್ಮಣ್ಣ, ನನಗೆ ಧೈರ್ಯ ಅಲ್ವಾ ಸ್ವಲ್ಪ, ನಾನು ಎದ್ದೋಗ್ಬಿಡ್ತಿದ್ದೆ. ಅಂದರೆ ಅಷ್ಟೊಂದೇ ಧೈರ್ಯ ಇರಲ್ಲ, ಅಂದರೆ 100 90% ಧೈರ್ಯ ಇದೆ, ಆದರೂ 10% ಭಯ ಇದ್ದೇ ಇರುತ್ತೆ ಎಲ್ರಿಗೂ. ನಾನು ಎದ್ದೋಗ್ಬಿಡ್ತೀನಿ ಅಂದ್ಬಿಟ್ಟು ಕರೆಂಟ್ ಹೋಗಿದ ತಕ್ಷಣ ನನ್ನ ಕಾಲು ಹಿಡ್ಕೊಂಡು ಬಿಡ್ತಾನೆ ಇರಲಿಲ್ಲ ಕರೆಂಟ್ ಬರೋವರೆಗೂ. ಐಶು ಎದ್ದೋಗ್ಬೇಡ ಐಶು ಅಂತ. ಏನೋ ಈ ವ್ಲಾಗ್ ಏನಾರು ಅವ್ನು ನೋಡಿಬಿಟ್ರೆ ನನಗೆ ಮಾತಾಡಿರೋದನ್ನ ಒಂದು ಬಾರ ಮಾತಾಡ್ಸಲ್ಲ. ಹಾಂ, ಎಲ್ಲಿಂದ ಬಂದ್ಬಿಡು. ಹಾಂ, ಹೋಗಲೇ ಮುಚ್ಕೊಂಡು. ಅಲ್ಲಿಂದ ನಾನು ಚೌರ್ಗಲ್ಲಿ ನೀರು ಹೊತ್ಕೊಂಬರ್ಬೇಕಂತ ಇವಳು ಕೆಲಸ ಇಲ್ಲ, ನನಗೆ ಹೇಳ್ತಾಳೆ. ನಾನಲ್ಲಿ
ನಾನಲ್ಲಿ ಇದ್ದರು ಹುರಿದ್ಬಿಟ್ಟು ಬಂದಿದ್ದೀನಿ. ನನ್ನ ಬಾವಿ ಉಂಟು, ಮುಚ್ಚಿಬಿಟ್ಟಿದ್ದಾರೆ. ಚೆನ್ನಾಗಿತ್ತು ಅದು. ನೀವು ಅರಣ್ಯಾಧಿಕಾರಿಗಳಿಗೆಲ್ಲ ಹೇಳಿಲ್ವಾ? ಮೊದಲು ತಿಂದ್ರಾಗೈತಿ 10,000 ಬತ್ತು. ಇದಕ್ಕೆ ಹೇಳಿಲ್ಲ ಸೊಪ್ಪು ಮುರಿ ಟೈಮಲ್ಲಿ ಅಂತ ಮಲ್ಕೊಂಡು ಏನು ಏನಂತ ಅಂದರೆ ಏನು ಸೇಫ್ಟಿ ಇದೆ ಅಂತ ಅಂದರೆ ಮನುಷ್ಯರು ಹೊರಗಡೆ ಬಂದಿದ್ರು ಅಷ್ಟೊತ್ತಿನಲ್ಲಿ, ಮನುಷ್ಯರನ್ನು ಕಚ್ತಿತ್ತು ತಾನೆ. ಚಿರತೆ ಬಂದ್ಬಿಟ್ಟು ಇಲ್ಲಿ ಹಸು ಕಟ್ಟಾಕಿದ್ರಂತೆ ರಾತ್ರಿ, ತಿನ್ಕೊಂಡೋಗ್ಬಿಟ್ಟು 2 ಹಸು ಕರುನ. ಪಾಪ ಅಲ್ಲ, ಇಷ್ಟು ಊರ ಮಧ್ಯೆ ಬಂದ್ಬಿಟ್ಟು ತಿನ್ಕೊಂಡು ಹೋಗಿದೆ ಅಂದರೆ ಅದಕ್ಕೆ ಎಷ್ಟಿದೆ ಇಲ್ಲಿ. ಅದನ್ನ ಹಿಡ್ದೆ ಅಂತೂ ಹಿಡ್ದಿಲ್ವಂತ ಏನು ಚಿರತೆನ. ಈಗ ತೋರಿಸ್ತೀನಿ ಯಾರು ಜಾಸ್ತಿ ಮೇಕಪ್ ಮಾಡ್ತಾರೆ ಅಂತ. ಏನೇನು ಕ್ರೀಮ್ ಹಚ್ಕೋತಾಳೆ ನಾನು ಹೇಳಿಲ್ವಾ? ಪ್ಯಾರಣ್ಣಲ್ಲಿಗೆ ಒಂದು ಸ್ಪ್ರೇ ಹೊಡ್ಕೋತಾಳೆ ಅಂತ, ಅದನ್ನ ಮಾಡ್ಕೋತಾಳೆ ಈಗ. ಏನು ಟವಲ್ ಕೊಡ, ಟವಲ್ ಕೊಡ. ಫಸ್ಟ್ ಜೀಪ್ ಅಲ್ಲ ಬಾ. ಓ ಸಾರಿ ಜೀಪ್ ಜೀಪ್. ಓ ಅಲ್ಲೇ ಬಾ. ಬಾ ಮಗ್ನೆ. ತೋರಿಸ್ಕೊಂಡಾಯ್ತು. ಇವಾಗ ತೋರಿಸ್ತೀನಿ ಕಡೆ. ಗೆಟ್ ರೆಡಿ ಅಂದರೆ ಎಲ್ಲರೂ ಡ್ರೆಸ್ ಹಾಕೊಳ್ಳೋದು ಮಾಡ್ತಾರೆ, ನಾನು ಜಸ್ಟ್ ಮೇಕಪ್ ಆಗೋದು ಮಾಡ್ತಿದ್ದೀನಿ. ಒಂದೇ ಒಂದು ಪಿಂಪಲ್ ಆಗಿಬಿಟ್ಟೈತೆ ಹೇಳಿದ್ದು. ಎಷ್ಟು ಹಿಂಸೆ ಕೊಡ್ತೈತೆ ಅಂತ. ಹಬ್ಬದ ಟೈಮಲ್ಲೇ ಆಗ್ಬಿಟ್ಟೈತೆ ಊರಿಗೆ ಬರ್ತೀನಿ ಅಂತ. ಹಾಂ ಇದಿಷ್ಟು ಕ್ರೀಮ್ ತೊಗೋತೀನಿ. ಇದೇನು ಕ್ರೀಮ್ ನೋಡಿ, ಹಿಮಾಲಯ ಬೇಬಿ ಕ್ರೀಮ್. ಅದನ್ನ ಹಿಂಗೆ ಕೈ ಹಚ್ಕೊಂಡು ಪೂರ್ತಿ ಕೈ ತುಂಬ ಹಚ್ಕೋತೀನಿ. ಸ್ವಾಮಿ ಅತ್ತಿಗೆ ಒಂದು ಫೋನ್ ಮಾಡಿ. ಇವಾಗ ಫುಲ್ ಬಿಸಿ ಇರ್ತಾರ ದೊಡ್ಡಮ್ಮವರೆಲ್ಲ ಅಡುಗೆ ಮಾಡ್ಕೊಂಡು. ದೊಡ್ಡಮ್ಮವರೆಲ್ಲ ಅಲ್ಲೋಗಿದ್ದಾರೆ. ಓಕೆ ನೆಕ್ಸ್ಟ್ ಐಲಿನರ್ ತಗೋತೀನಿ. ಅಷ್ಟೇ. ಐಲಿನರ್ ಒಂದು ಚುಕ್ಕಿ ಇಟ್ಕೊತೀನಿ, ಇದು ಇಟ್ಕೊಂಬರ್ತೀನಿ. ನೋಡಿ ಎಷ್ಟು ಹಚ್ಕೊಂತಾಳೆ. ನಾನು ಇನ್ನು ಏನು ಹಚ್ಚ ಇಲ್ಲ, ಇಷ್ಟ ನಾನು ರೆಡಿ ಆಗೋದು. ಇದು ಐಲಿನರ್ ಇಟ್ಕೊಬರ್ತೀನಿ ಫಸ್ಟ್. ಅವಳು ಕ್ರೀಮ್ ಹಚ್ತಿದ್ಲು, ಅದಕ್ಕೆ ಮತ್ತೆ ಬಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡೆ. ಇಲ್ಲ ನೆಕ್ಸ್ಟು ನೀನು ಏನು ಮಾಡ್ತಿದ್ಯಾ ಅಲ್ಲಿ ಮಾಡೋ. ನಿನ್ಕಿಂತ ಫಸ್ಟ್ ನಾನು ರೆಡಿ ಆಯ್ತೀನಿ. ನನ್ನ ಹತ್ರ ಬಯಸ್ಕೊಂಬೇಡ. ಈಗ ಇದನ್ನ ತಲೆ ಬಿಚ್ಚಿಬಿಡ್ತೀನಿ ಅಷ್ಟೇ. ಹಿಂಗೆ ಬಿಚ್ಚಿಬಿಟ್ಟು ಸಿಕ್ಕೊಡ್ದು ಹಿಂಗೆ ಕ್ಲಿಪ್ ಹಾಕೋತೀನಿ. ಇಷ್ಟ ನನ್ನ ಹೇರ್ ಸ್ಟೈಲ್. ಹಿಂದಿನ್ನೂ ಬಂದಿಲ್ಲ, ಸಿಕ್ಬಿಡಿಸ್ಬೇಕು. ಎಷ್ಟು ಸಿಕ್ಕಾಗೈತೆ ಯಪ್ಪ. ಫೈನಲಿ ರೆಡಿ ಆದೆ. ಇಷ್ಟೇ ನೀನು ಬಚ್ಚಲ್ಲ ಅಂತ ಹೇಳಿದ್ನು. ಇಷ್ಟೇ ನಾನು ಹೇರ್ ಸ್ಟೈಲ್. ಇವಳು ಇನ್ನೂ ರೆಡಿ ಆಯ್ತಾನೆ. ಅವಳು ಬಂದ 2 ನಿಮಿಷಕ್ಕೆ ರೆಡಿ ಆಗೋದ್ಲು. ಅಕ್ಕ ಬಳೆ ತಂದಿಲ್ಲ, ಕೈ ತುಂಬ ಬಳೆ ಹಾಕೊಂಡಿದ್ದೀನಿ. ಬನ್ನಿ ಸ್ನೇಹಿತರೆ, ಸಾಂಗ್ಸಿಂದ ಎಲ್ಲರೂ ಹೋಗೋಣ. ಎಲ್ಲರೂ ಹೋಗಿದೆ ಸರ್. ನಾನು ಕುಂತು ತಗೋಬೇಕು, ಅದು ಬರಲ್ಲ. ನಾನು ಇಟ್ಕೋಬೇಕಾ? ಬ್ಲಾಗ ಇಲ್ಲ, ಅವಳು ಇಟ್ಕೋತಾಳೆ. ಅವಳು ಸಾಂಪ್ರದಾಯಿನಿ ಥರ ರೆಡಿಯಾಗಿದ್ದಾಳೆ. ಸಾಂಪ್ರದಾಯಿನಿ ಅಪ್ಪ ನನಗೆ ಬಂದರೆ ಹಿಂಗೆ ಲೈಟ್ ಆಫ್ ಮಾಡಿ ಆನ್ ಮಾಡ್ತಾರೆ. ಓಕೆ ಚಲೋ. ಸ್ವೆಟರ್ ಬೇರೆ ಹಾಕೋಬೇಕಾ? ಚಳಿ ಆಯ್ತೈತೆ. ಸ್ವೆಟ್ರ್ ಬೇರೆ ಬೇಡವಾ? ಓಕೆ ನನ್ನ ತಪ್ಪಲಲ್ಲಿ ಕಾಣಿಸ್ತಿಲ್ಲ. ಕಾಣಿಸ್ತೀನಿ. ನಾನು ಕಾಣಿಸ್ತಿದ್ದೀನಿ ಆದ್ರೂ ಕತ್ಲಲ್ಲಿ. ನಮ್ಮ ಚಂದಮಾಮ ಕಾಣಿಸ್ತಾನೆ, ಲೈಟ್ ಥರ ಕಾಣಿಸ್ತಾನೆ. ಮಾಡಿ ಪ್ರಸಾದ ಇಲ್ಲೂ ಮಾಡ್ಬೇಕಂತ ನಗ್ತಾಳೆ. ಪೂಜೆ ಎಲ್ಲ ಮಾಡ್ಕೊಂಡು ಅವನ 5 ನಿಮಿಷ ಸುಮ್ಮನೆ ನಿಲ್ತಾಯಿಲ್ಲ.